ಲೇಡೀಸ್ ಅಂಡ್ ಜೆಂಟಲ್ಮನ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂತನ ಸಂಪುಟ ರಚನೆಯ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಸೃಷ್ಟಿಯಾಗಿದೆ. ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಚಿವ ಸ್ಥಾನಕ್ಕಾಗಿ ಕಚ್ಚಾಡುವಂತಹ ನಾಯಕರು ವಿಧಾನಸಭೆಯ ಅತ್ಯುನ್ನತ ಮತ್ತು ಗೌರವಾನ್ವಿತ ಸ್ಥಾನವಾದ ಸ್ಪೀಕರ್ ಹುದ್ದೆಯನ್ನ ಮಾತ್ರ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಿರಿಯ ನಾಯಕರಾದ ಯುಟಿ ಖಾದರ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಯಾರೊಬ್ರು ಕೂಡ ಆ ಕುರ್ಚಿಯತ್ತ ಮುಖ ಮಾಡೋದು ತಯಾರಿಲ್ಲ. ಯಾಕೆ ಹಿರಿಯರು ಈ ಸ್ಥಾನಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ? ಇದರ ಹಿಂದಿರುವಂತಹ ಆ ಬೆಚ್ಚಿ ಬೀಳಿಸೋ ಕಾರಣವಾದ್ರೂ ಏನು ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ನಮಗೆ ಆಶ್ಚರ್ಯಕರ ಸಂಗತಿಯೊಂದು ತಿಳಿಯುತ್ತೆ. ಯಾರೆಲ್ಲ ಸ್ಪೀಕರ್ ಸ್ಥಾನಕ್ಕೇರಿದಾರೋ ಅವರೆಲ್ಲರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಧೂಳಿಪಟವಾಗಿದ್ದಾರೆ. ಹಿರಿಯ ಮುತ್ಸದ್ದಿ ಕಾಗೋಡು ತಿಮ್ಮಪ್ಪ, ಜಗದೀಶ್ ಶೆಟ್ಟರ್, ರಮೇಶ್ ಕುಮಾರ್, ಕೆಜಿ ಬೋಪಯ್ಯ, ಹಾಗೆ ಕಳೆದ ಚುನಾವಣೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರೆಲ್ಲರೂ ಕೂಡ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದ ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಮುಖಭಂಗವನ್ನ ಅನುಭವಿಸಿದ್ದಾರೆ. ಹಾಗಾದ್ರೆ ಈ ನಾಯಕರ ಸೋಲಿಗೆ ಕಾರಣ ಏನು? ಸ್ಪೀಕರ್ ಆದವರು ಪಕ್ಷಾತೀತರಾಗಿ ಉಳಿಬೇಕು, ಪಕ್ಷದ ಸಭೆ, ರಾಜಕೀಯ ರ್ಯಾಲಿಗಳಿಂದ ದೂರ ಇರಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಸಭಾಪತಿ ಕುರ್ಚಿಯಲ್ಲೇ ಸಮಯವನ್ನ ಕಳಿಬೇಕಾಗಿರೋದ್ರಿಂದ ಸ್ವಕ್ಷೇತ್ರದ ಜನರೊಟ್ಟಿಗೆ ಬರೋದಕ್ಕೆ, ಬೆರೆಯೋದಕ್ಕೆ, ಕಾರ್ಯಕರ್ತರ ಕಷ್ಟ ಸುಖ ಆಲಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದೇ ಕಾರಣಕ್ಕೆ ಯುಟಿ ಖಾದರ್ ಅವರಂತಹ ಜನಪ್ರಿಯ ನಾಯಕರು ಕೂಡ ಸ್ಪೀಕರ್ ಆಗೋದಕ್ಕೆ ಕಡ್ಡಾಯವಾಗಿ ನಿರಾಕರಿಸ್ತಾ ಇದ್ದಾರೆ. ಕರಾವಳಿಯಲ್ಲಿ ನಿರಂತರ ಸಂಪರ್ಕ ಇದ್ರೆ ಮಾತ್ರ ಗೆಲುವು ಸಾಧ್ಯ ಅನ್ನುವಂಥದ್ದು ಖಾದರ್ ಅವರಿಗೆ ಗೊತ್ತು. ಎಚ್.ಕೆ. ಪಾಟೀಲ್, ತನ್ವೀರ್ ಸೇಠ್, ದಿನೇಶ್ ಗುಂಡೂರಾವ್, ಶಿವಾನಂದ ಪಾಟೀಲ್, ಎನ್.ವೈ. ಗೋಪಾಲಕೃಷ್ಣ ಎಲ್ಲರ ಭಯವೂ ಒಂದೇ. ಸ್ಪೀಕರ್ ಆಗಿ ಕ್ಷೇತ್ರದಿಂದ ದೂರವಾಗಿ ಮುಂದಿನ ಚುನಾವಣೆಯಲ್ಲಿ ಸೋಲೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರುತ್ತೆ ಹೇಳಿ? ಅಧಿಕಾರ, ಪ್ರಭಾವ, ಗನ್ಮ್ಯಾನ್, ಭದ್ರತೆ ಎಲ್ಲವೂ ಇದ್ದು ಸ್ಪೀಕರ್ ಆಗೋದಕ್ಕೆ ಮಾತ್ರ ಯಾರು ಮುಂದೆ ಬರ್ತಾ ಇಲ್ಲ. ಕೊನೆಗೆ ಡಿಕೆಶಿ ಈ ಸ್ಥಾನವನ್ನ ಯಾರಿಗೆ ನೀಡ್ತಾರೆ, ಯಾವ ನಾಯಕ ಧೈರ್ಯ ಮಾಡಿ ಸ್ಪೀಕರ್ ಆಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.